ಹಾಯ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಹೆಸರುಬೇಳೆ ಮೆಂತ್ಯ ಸೊಪ್ಪಿಂದ ಪೊಂಗಲ್ ಮಾಡ್ಕೊಳ್ಳೋಣ. ಬನ್ನಿ, ಏನೇನು ಬೇಕು ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕೆಂಪು ಅಕ್ಕಿ ತೊಗೊಂಡಿದ್ದೀನಿ ನಾನು. 2 ಸಮ ಪ್ರಮಾಣದಲ್ಲಿ ಅಕ್ಕಿ, ಹೆಸರುಬೇಳೆ ಮತ್ತು ನೋಡಿ ಜೀರಿಗೆ, ಮೆಂತ್ಯ, ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ. ಇವಾಗ ಹೆಸರುಬೇಳೆ ಕುಕ್ಕರಲ್ಲೇ ಹಾಕ್ಕೊಂಡು ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ, ಉರಿ ಬಂದು ಆ ಉರಿ ಇಟ್ಕೊಳಕ್ಕೆ ಹೋಗಬೇಡಿ, ಸೀಸಬಾರ್ದು. ಹೆಸರುಬೇಳೆ ತುಂಬ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಂಡು 3ರಿಂದ 4 ಸಲ ತೊಳ್ಕೊಂಡು ಈ ಕೆಂಪಕ್ಕಿ ಬೇರೆ ತೊಳ್ಕೊಂಡು ಈಗ ನೋಡಿ ಮುಳುಗೋಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಅರಿಶಿನ, ಜೀರಿಗೆ, 1-2 ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ 2ರಿಂದ 3 ವಿಸಿಲ್ ಬರ್ಸ್ಕೊಂಬಿಡೋಣ. ನೋಡಿ 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. ಜೀರಿಗೆ ಹಾಕ್ಕೊಂಡೆ, ಅರಿಶಿನ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕ್ಕೊಂಡು 3ರಿಂದ 3 ವಿಸಿಲ್ ಸಾಕಾಗುತ್ತೆ. ತುಂಬ ನುಣ್ಣಗೆ ಬೇಯುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಒಮ್ಮೆ ನೀವು ಮಾಡ್ಕೊಂಡು ನೋಡಿ. ಯಾರ್ಯಾರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆಯೋ ಅವರೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದಿದು. ಯಾರ್ಯಾರು ಸಣ್ಣ ಆಗಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಡಯಟ್ಗೆ ಒಳ್ಳೆ ಫುಡ್ ಇದು. ಯಾಕಂದರೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀವಲ್ಲ, ಇದರಲ್ಲಿ ನಾವು ಮೆಂತ್ಯ ಸೊಪ್ಪು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ. ತುಂಬ ರುಚಿಕರವಾಗಿ ಬಂದಿತ್ತು. ಎಷ್ಟು ರುಚಿ ಬಂದಿತ್ತು ಅಂದರೆ ಇನ್ನು ತಿನ್ನೋಣ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ನೋಡಿ ಸಾಸಿವೆ ಹಾಕ್ಕೊಂಡೆ ನಾನು. ಸಾಸಿವೆ ಸಿಡಿತಾಯಿದೆ. ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿತ್ತು. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಇದನ್ನು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು, ಶೇರು ಮಾಡಿ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದಲ್ಲ, ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಸಿಡಿತಾ ಇದೆ. ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಹಾಕೋಣ, ಒಂದೊಂದೇ ಹಾಕೋಣ. ನೀವು ನೋಡ್ತಾ ಇದ್ದೀರಲ್ವ. ಈಗ ನೋಡಿ ಕರ್ಬೇವಿನ ಸೊಪ್ಪು, 2 ಹಸಿಮೆಣಸಿನ್ಕಾಯಿ ಹಾಕೋಣ. 2 ಅದಕ್ಕೆ ಹಾಕಿದ್ದೀನಿ ನಾನು ಬೇಯೋಕ್ಕೆ. ಸಾಕು, 4 ಸಾಕಾಗುತ್ತೆ. ಮತ್ತು ಮೆಣಸು, ಜೀರಿಗೆ, ಒಂದು 10 ಕಾಳು ಮೆಂತ್ಯ. ಇದು ಕುಟ್ಕೊಂಡಿದ್ದೀನಿ ನಾನು, ಕಲ್ಲಲ್ಲಿ ಕ್ರಷ್ ಮಾಡ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕಿಲ್ಲ. ಕುಟ್ಟು ಹಾಕೋದ್ರಿಂದ ರುಚಿಕರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಮೆಂತ್ಯ ಏನಕ್ಕೆ ಹಾಕೋದು ಅಂದರೆ ರುಚಿಗೋಸ್ಕರ ಅಷ್ಟೇ, ಸುಮ್ಮನೆ ಒಂದು 10 ಕಾಳು. ಇದು ನೋಡಿ ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ಒಂದು ಕಟ್ಟಿತ್ತು. ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಇನ್ನೂ ತಿನ್ನೋಣ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ಹಸಿ ಕೊತ್ತಂಬರಿ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಒಂದು 6ರಿಂದ 8 ನಿಮಿಷ ಇದರಲ್ಲೇ ಎಣ್ಣೆಲೇ ಬೇಯಬೇಕಿದು. ಫ್ರೈ ಆಗಬೇಕು ಚೆನ್ನಾಗಿ. ಪಾತ್ರೆಯಲ್ಲೇ ಬಿಟ್ಬಿಡೋಣ. ಕುಕ್ಕರ್ಗೆಲ್ಲ ಹಾಕೋಕ್ಕೆ ಹೋಗ್ಬಾರ್ದು ಇದನ್ನು ಸೊಪ್ಪನ್ನ. ನೋಡಿ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಪರಿಮಳ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು, ಜೀರ್ಣನೂ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ನುಣ್ಣಗೆ ಬೆಂದಿದೆ ಅಲ್ವಾ. ನಾವು ಮ್ಯಾಶ್ ಮಾಡೋದೇ ಬೇಡ, ಅಷ್ಟು ಚೆನ್ನಾಗಿ ಬಂದಿದೆ. ಒಳ್ಳೆ ಹದವಾಗಿ ಬಂದಿದೆ. ನಾವು ನೀರು ಹಾಕ್ಕೊಳ್ಳೋಂಗಿಲ್ಲ, ಅಷ್ಟು ಕರೆಕ್ಟಾಗಿದೆ ಕ್ವಾಂಟಿಟಿ. ನೀರು ಹಾಕ್ಕೊಂಡ್ರೆ ರುಚಿ ಹೋಗ್ಬಿಡುತ್ತೆ. ತಣ್ಣೀರು ಹಾಕ್ಕೊಳ್ಳೋಕೆ ಹೋಗ್ಬಾರ್ದು. ಬೇಕು ಅನಿಸಿದ್ರೆ ಬಿಸಿನೀರು ಹಾಕ್ಕೋಬೇಕು. ತಣ್ಣೀರು ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಪೊಂಗಲ್ದು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಇದ್ರ ಜೊತೆಗೆ ಚಟ್ನಿ ಮಾಡ್ಕೋಬೋದು, ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು. ನಾನೇನು ಮಾಡೋಕ್ಕಾಗಲಿಲ್ಲ. ಚಟ್ನಿ ಆಗಲಿ ಮೊಸರು ಬಜ್ಜಿ ಆಗಲಿ ಟೈಮ್ ಆಗಿಬಿಟ್ಟಿತ್ತು. ಸುಮ್ಮನೆ ಇದೇ ಥರ ಮಾಡ್ಕೊಂಡಿದ್ದೆ. ಆದರೂ ತಿನ್ನೋಕ್ಕೆ ಮಾತ್ರ ಭಾರಿ ಟೇಸ್ಟಾಗಿತ್ತು. ನಾನು ಉಪ್ಪು ಆಗಲೇ ಹಾಕಿದ್ದೆ ಬೇಯೋಕ್ಕೋಸ್ಕರ. ಈಗ ಸ್ವಲ್ಪ ಹಾಕ್ಕೊಳ್ಳೋಣ. ಬೇಕಾದ್ರೆ ಗೋಡಂಬಿ ಹಾಕ್ಕೋಬೋದು ತುಪ್ಪದಲ್ಲಿ. ನಾವು ಫ್ರೈ ಮಾಡಿ, ನಾನು ತುಪ್ಪ ತಿನ್ನೋ ಥರ ಇರಲಿಲ್ಲ, ಸ್ವಲ್ಪ ಶೀತ ಕೆಮ್ಮೆಲ್ಲ ಆಗಿತ್ತು. ನಾನು ತುಪ್ಪ ಹಾಕಿಲ್ಲ ಇಲ್ಲಿ. ಬೇಕು ಅಂದರೆ ಗೋಡಂಬಿ ಫ್ರೈ ಮಾಡಿ ತುಪ್ಪದಲ್ಲಿ ಹಾಕ್ಕೋಬೋದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ನೀರು ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.